ಕಾಲ ಬದಲಾಗುತ್ತದೆ, ಸಾಮ್ರಾಜ್ಯಗಳು ಉದಯಿಸುತ್ತವೆ, ಅಸ್ತಂಗತವಾಗುತ್ತವೆ. ಆದರೆ ಭಕ್ತಿ, ಸಂಸ್ಕೃತಿ ಮತ್ತು ಶಿಲ್ಪಕಲೆ ಕಾಲವನ್ನು ಮೀರಿಸಿ ಶಾಶ್ವತವಾಗಿ ಉಳಿಯುತ್ತವೆ. ನಮಸ್ಕಾರ ಸ್ನೇಹಿತರೆ, ದ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸುಮಾರು 800 ವರ್ಷಗಳ ಹಿಂದೆ ನಿರ್ಮಾಣವಾದ ಒಂದು ಅದ್ಭುತ ಹೊಯ್ಸಳ ದೇವಾಲಯ ಇಂದಿಗೂ ತನ್ನ ಅದ್ಭುತ ಶಿಲ್ಪಕಲೆ ಮತ್ತು ವೈಭವದಿಂದ ಸಾವಿರಾರು ಭಕ್ತರನ್ನು ಸೆಳೆಯುತ್ತಿದೆ. ಈ ದೇವಾಲಯವನ್ನು ಯಾರು ಕಟ್ಟಿಸಿದರು? ಇದರ ವಿಶೇಷತೆ ಏನು? ಇಲ್ಲಿರುವ ಶಿಲ್ಪಗಳು ಯಾವ ಕಥೆಗಳನ್ನು ಹೇಳುತ್ತವೆ? ಬನ್ನಿ, ಹಾಸನ ಜಿಲ್ಲೆ ಜಾವಗಲ್ನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಈ ದೇವಾಲಯ ಕ್ರಿಸ್ತಶಕ 1250 ಸುಮಾರಿಗೆ ಹೊಯ್ಸಳರ ರಾಜ ವೀರ ಸೋಮೇಶ್ವರನಿಂದ ನಿರ್ಮಿಸಲ್ಪಟ್ಟಿತು. ಇದು ಹಳೇಬೀಡಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ASI ಈ ದೇವಾಲಯವನ್ನು ಸಂರಕ್ಷಿತ ಸ್ಮಾರಕವಾಗಿ ಘೋಷಿಸಿದೆ. ದೇವಸ್ಥಾನದ ಮುಂಬಾಗಿಲಿನಿಂದ ನೀವು ಪ್ರವೇಶಿಸಿದ ನಂತರ ಎಡಭಾಗದಲ್ಲಿ ನಿಮಗೆ ಶ್ರೀಕೃಷ್ಣನ ದರ್ಶನವಾಗುತ್ತದೆ. ಬಾಲ ಅವತಾರಿಯಾದಂತಹ ಶ್ರೀಕೃಷ್ಣನ ಈ ವಿಗ್ರಹ ಸಾಲಿಗ್ರಾಮದಿಂದ ಮಾಡಲ್ಪಟ್ಟಿದ್ದು ನಿಜಕ್ಕೂ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪುವಂತೆ ಮಾಡುತ್ತದೆ. ಹಾಗೆಯೇ ಸ್ವಲ್ಪ ಮುಂಭಾಗಕ್ಕೆ ಧಾವಿಸಿದರೆ ನಿಮಗೆ ಮೇಲ್ಛಾವಣಿ ಕಾಣಿಸುತ್ತದೆ. ಆ ಮೇಲ್ಛಾವಣಿಯಲ್ಲಿ ವಿಘ್ನೇಶ್ವರನ 108 ಅಷ್ಟೋತ್ತರಗಳನ್ನು ಕೆತ್ತಲಾಗಿದೆ. ಆ ಅಷ್ಟೋತ್ತರಗಳನ್ನು ನೋಡಿದ ನಂತರ ನಿಮಗೆ ಶ್ರೀ ವಿಘ್ನೇಶ್ವರ ವಿಘ್ನ ನಿವಾರಕನ ದರ್ಶನವಾಗುತ್ತದೆ. ಹಾಗೆಯೇ ಸ್ವಲ್ಪ ಮುಂದೆ ಬಂದಂತಹ ಸಂದರ್ಭದಲ್ಲಿ ಮತ್ತೊಂದು ಮೇಲ್ಛಾವಣಿ ಕಾಣಿಸುತ್ತದೆ. ಅದರ ಕೆಳಭಾಗದಲ್ಲಿ ನಿಮಗೆ ಶ್ರೀ ಚಾಮುಂಡೇಶ್ವರಿಯ ವಿಗ್ರಹ, ತ್ರಿಶೂಲಧಾರಿಯಾದಂತಹ ಶ್ರೀ ಚಾಮುಂಡೇಶ್ವರಿಯ ವಿಗ್ರಹವನ್ನು ನೀವು ದರ್ಶನ ಮಾಡಿಕೊಳ್ಳಬಹುದು. ಪ್ರತಿಯೊಂದು ಕಲ್ಲಿನಲ್ಲೂ ಹೊಯ್ಸಳರ ಶಿಲ್ಪಕಲೆಯನ್ನು ನೀವು ಆಸ್ವಾದಿಸಬಹುದು. ಮುಂಭಾಗದಿಂದ ನೇರವಾಗಿ ಪ್ರವೇಶ ಮಾಡಿದರೆ ನಿಮಗೆ ಶ್ರೀ ಶ್ರೀಧರ ದೇವರ ದರ್ಶನವಾಗುತ್ತದೆ. ವಿಷ್ಣುವಿನ 24 ಅವತಾರಗಳಲ್ಲಿ ಒಂದಾದಂತಹ ಈ ಮೂರ್ತಿಯನ್ನು ನೋಡುವುದೇ ಒಂದು ಅದ್ಭುತ. ಸಾಲಿಗ್ರಾಮದಿಂದ ನಿರ್ಮಿಸಲಾಗಿರುವ ಈ ವಿಗ್ರಹ ನಿಜಕ್ಕೂ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪುತ್ತದೆ. ನಂತರ ಕಾಣಸಿಗುವುದೇ ಈ ದೇವಾಲಯದ ಮುಖ್ಯ ದೇವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ನರಸಿಂಹನು ಶ್ರೀ ಮಹಾವಿಷ್ಣುವಿನ 4ನೇ ಅವತಾರ. ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಭಗವಂತನು ಅರ್ಧ ಮಾನವ ಮತ್ತು ಅರ್ಧ ಸಿಂಹ ರೂಪದಲ್ಲಿ ಅವತರಿಸಿ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದನೆಂಬ ಪುರಾಣ ಪ್ರಸಿದ್ಧ ಕಥೆಯನ್ನು ನಾವು ತಿಳಿಸಿದ್ದೆವು. ಈ ಕಾರಣದಿಂದ ನರಸಿಂಹನನ್ನು ಧರ್ಮರಕ್ಷಕ ಮತ್ತು ಭಕ್ತರನ್ನು ಕಾಪಾಡುವ ದೇವರು ಎಂದು ಭಕ್ತರು ನಂಬುತ್ತಾರೆ. ಈ ದೇವಾಲಯವು ತ್ರಿಕೂಟ ದೇವಾಲಯವಾಗಿದೆ. ಅಂದರೆ ಇಲ್ಲಿ 3 ಗರ್ಭಗುಡಿಗಳಿವೆ. ಆದರೆ ಮಧ್ಯದ ಗರ್ಭಗುಡಿಯ ಮೇಲಷ್ಟೇ ಭವ್ಯವಾದ ಶಿಖರವಿದೆ. ದೇವಾಲಯವು ಎತ್ತರವಾದ ಜಗತಿ ಎಂಬ ವೇದಿಕೆಯ ಮೇಲೆ ನಿರ್ಮಾಣವಾಗಿದೆ. ಈ ಜಗತಿಯು ಸುತ್ತ ಭಕ್ತರು ಪ್ರದಕ್ಷಿಣೆ ಮಾಡಬಹುದು. ಹೊಯ್ಸಳ ದೇವಾಲಯಗಳ ಪ್ರಮುಖ ಲಕ್ಷಣಗಳಾದ ನಕ್ಷತ್ರಾಕಾರದ ವಿನ್ಯಾಸ ಹಾಗೂ ಕಪ್ಪು ಕಲ್ಲಿನಲ್ಲಿ ಕೆತ್ತಿದ ಶಿಲ್ಪಿಗಳು ಇಲ್ಲಿಯೂ ಅತ್ಯಂತ ಸುಂದರವಾಗಿ ಕಾಣಿಸುತ್ತವೆ. ಈ ದೇವಾಲಯದ ಗೋಡೆಗಳನ್ನು ಗಮನಿಸಿದರೆ ಪ್ರತಿಯೊಂದು ಕಲ್ಲು ಜೀವಂತವಾಗಿ ಕಾಣಿಸುತ್ತದೆ. ಗೋಡೆಗಳ ಮೇಲೆ ಕಾಣುವ ಶಿಲ್ಪಗಳಲ್ಲಿ ರಾಮಾಯಣದ ದೃಶ್ಯಗಳು,
ಮಹಾಭಾರತದ ಪ್ರಸಂಗಗಳು, ಶ್ರೀಕೃಷ್ಣನ ಬಾಲಲೀಲೆಗಳು, ಭಕ್ತ ಪ್ರಹ್ಲಾದನ ಕತೆ, ಸಮುದ್ರ ಮಂಥನ, ವಾಲಿ ಸಂಹಾರ ಇವೆಲ್ಲವನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಕೆಳಭಾಗದಲ್ಲಿ ಆನೆಗಳ ಸಾಲು, ಅದರ ಮೇಲೆ ಕುದುರೆಗಳು, ನಂತರ ಹೂವಿನ ಅಲಂಕಾರ, ಮಕರಗಳು ಹಾಗೂ ಹಂಸಗಳ ಸಾಲುಗಳನ್ನು ಕಾಣಬಹುದು. ಈ ಶಿಲ್ಪಗಳನ್ನು ನೋಡಿದರೆ ಹೊಯ್ಸಳ ಕಾಲದ ಶಿಲ್ಪಿಗಳ ಕಲಾತ್ಮಕ ಪ್ರತಿಭೆ ಎಷ್ಟಿತ್ತು ಎಂಬುದು ಅರ್ಥವಾಗುತ್ತದೆ. ಹೊಯ್ಸಳರು ಕರ್ನಾಟಕ ಇತಿಹಾಸದಲ್ಲಿ ಶಿಲ್ಪಕಲೆಗೆ ಹೊಸ ದಿಕ್ಕು ನೀಡಿದ ರಾಜವಂಶ. ಅವರ ಕಾಲದಲ್ಲಿ ನಿರ್ಮಾಣವಾದ ಹಳೇಬೀಡು, ಬೇಲೂರು, ಸೋಮನಾಥಪುರ ಹಾಗೂ ಜಾವಗಲ್ ದೇವಾಲಯಗಳು ಇಂದಿಗೂ ವಿಶ್ವದ ಗಮನ ಸೆಳೆಯುತ್ತಿವೆ. ಪ್ರತಿಯೊಂದು ಶಿಲ್ಪವು ಒಂದು ಕಥೆಯನ್ನು ಹೇಳುತ್ತದೆ. ಈ ದೇವಾಲಯಕ್ಕೆ ಆಗಮಿಸುವ ಭಕ್ತರು ನರಸಿಂಹಸ್ವಾಮಿಯ ದರ್ಶನದಿಂದ ಭಯ ನಿವಾರಣೆ, ಧೈರ್ಯ, ಆರೋಗ್ಯ, ಕುಟುಂಬದ ಶಾಂತಿ ಹಾಗೂ ಯಶಸ್ಸು ದೊರೆಯುತ್ತದೆ ಎಂಬುದು ನಂಬುತ್ತಾರೆ. ನರಸಿಂಹನಿಗೆ ವಿಶೇಷವಾಗಿ ನರಸಿಂಹ ಜಯಂತಿ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಸ್ನೇಹಿತರೆ, ಇನ್ನೊಂದು ವಿಚಾರ, ಇದರ ನೈಜ ಶಿಲ್ಪಕಲೆಯನ್ನು ಇಲ್ಲಿ ನಾನು ತೋರಿಸಿಲ್ಲ. ಕೇವಲ ಮೇಲ್ಮಟ್ಟದಲ್ಲಿ ಮಾತ್ರ ತೋರಿಸಿದ್ದೇನೆ. ನನ್ನ ಮನವಿ ಏನೆಂದರೆ, ಈ ವಿಡಿಯೋದಲ್ಲಿ ನೋಡುವುದಕ್ಕಿಂತ ನೀವೇ ತಮ್ಮ ಸ್ವತಃ ಕಣ್ಣಿನಿಂದ ಇವುಗಳನ್ನು ನೋಡಿದರೆ ನಿಜಕ್ಕೂ ಅದ್ಭುತವಾದಂತಹ ಅನುಭವ ಸಿಗುತ್ತದೆ ಎಂಬುದು ನನ್ನ ಭಾವನೆ. ಸುಮಾರು 8 ಶತಮಾನಗಳ ಕಾಲವನ್ನು ದಾಟಿ ಇಂದಿಗೂ ಹೆಮ್ಮೆಯಿಂದ ನಿಂತಿರುವ ಜಾವಗಲ್ನ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯ ನಮ್ಮ ಕರ್ನಾಟಕದ ಅಮೂಲ್ಯ ಪರಂಪರೆಯಾಗಿದೆ. ಇಂತಹ ಐತಿಹಾಸಿಕ ದೇವಾಲಯಗಳನ್ನು ಭೇಟಿ ನೀಡಿ ಅವುಗಳ ಮಹತ್ವವನ್ನು ಮುಂದಿನ ಪೀಳಿಗೆಗೂ ತಿಳಿಸೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ದ ಬೆಳಕು ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತಾ, ಮತ್ತೊಂದು ಇಂತಹ ವಿಡಿಯೋಗಾಗಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.